ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಅಶ್ವಿತಾ ಎಮ್ ಎಸ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಬನ್ನಿ, ನಮ್ಮ ಕಡೆ ಅಡಿಕೆ ಕೊಯ್ಲು ಕಾಫಿ ಕೊಯ್ಲು ಆಗಿದ್ದರಿಂದ ಎಲ್ಲರೂ ಈಗ ಅದರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಜನ ಸಿಕ್ಕಿದಾಗಂತೂ ಕೆಲಸ ಮಾಡಿಸ್ತಾರೆ. ನೋಡಿ, ಅಡಿಕೆ ತೆಗಿತಾ ಇದ್ದಾರೆ. ಅಡಿಕೆ ತೆಗೆದ್ಬಿಟ್ಟು ಮೂಟೆ ಕಟ್ಟಿ ರೋಡ್ ಸೈಡೆಲ್ಲ ಇಟ್ಟಿದ್ದಾರೆ ಜೋಡಿಸ್ಬಿಟ್ಟು. ಹಾಗೆ ಕಾಫಿ ಕೊಯ್ಲು ಸ್ಟಾರ್ಟ್ ಆಗಿದೆ. ಹಾಗೆ ನೋಡಿ, ನಿಮಗೊಂದು ಸತಿ ವಿಡಿಯೋ ಹಾಕಿದ್ದೆ ಕಾಫಿ ಕೊಯ್ಲು ಬಗ್ಗೆ. ಇನ್ನೊಂದು ದಿನ ಅಡಿಕೆ ಕೊಯ್ಲು ಬಗ್ಗೆನೂ ಇನ್ ಡೀಟೇಲ್ ಆಗಿ ವಿಡಿಯೋ ಮಾಡಿ ಹಾಕ್ತೀನಿ. ಹಾಗೇ ತುಂಬ ದಿನ ಆಯಿತು ಊರಿಗೆ ಬಂದು ಹೋಗೋಣ ಅಂತ ಹೇಳಿ ನಮ್ಮ ಮನೆ ಹತ್ತಿರ ಇರುವ ಹೊರನಾಡಿನ ಶ್ರೀ ಅನ್ನಪೂರ್ಣೇಶ್ವರಿ ಕ್ಷೇತ್ರಕ್ಕೆ ಹೋಗೋಣ ಅಂತ ಹೊರಟ್ವಿ. ಮಧ್ಯಾಹ್ನ ಆಲ್ರೆಡಿ 1 ಗಂಟೆ ಆಗಿತ್ತು. ತುಂಬ ಲೇಟ್ ಆಯಿತು ಅಂದ್ಕೊಂಡ್ವಿ. ನಮ್ಮ ಮನೆ ಹತ್ರನೇ ಇರೋದ್ರಿಂದ 1 ಗಂಟೆ ತಗೊಳತ್ತೆ. ಹಾಗಾಗಿ ಮಹಾಮಂಗಳಾರತಿ 2 ಗಂಟೆ ಅಷ್ಟೊತ್ತಿಗೆ 2 ಕಾಲಾಗತ್ತೆ. ಇನ್ನೇನು ಸರಿಯಾಗತ್ತೆ ಅಂತ ಹೇಳಿ ಹೊರಟ್ವಿ. ಹೋಗೋದ ಬೇಡ, ಇವತ್ತು ಹೋಗೋಣ ನಾಳೆ ಹೋಗೋಣ ಅಂತಲೇ ಇರ್ತಿದ್ವಿ. ಇನ್ನು ಮುಂದೆ ನಾಳೆ ಹೋಗೋಣ ಅಂದರೆ ಹೋಗೋಕ್ಕೆ ಆಗಲ್ಲ ಅಂತ ಹೊರಟ್ವಿ ಎಲ್ಲರೂ. ನಾನು, ತಂಗಿ, ಅಮ್ಮ, ಮಕ್ಕಳು ಎಲ್ಲರೂ ಸೇರಿ ಹೊರಟ್ವಿ. ಹಾಗೆ ಹೋಗಿ ದೇವಸ್ಥಾನಕ್ಕೆ ಇನ್ನೇನು ಲೇಟ್ ಆಗುತ್ತೆ, ಒಳಗಡೆ ತುಂಬ ರಶ್ ಇರುತ್ತೆ ಅಂತ ನೋಡಿದ್ರೆ ಅಲ್ಲಿ ನಮಗೇನು ಬೇಗ ನಾವೇನು ನಿಲ್ಲಿಲ್ಲ ಕ್ಯೂವಲ್ಲಿ. ನಮ್ಮದೇ ದೇವಸ್ಥಾನ ಆಗಿರೋದ್ರಿಂದ ಒಳಗಡೆ ಡೈರೆಕ್ಟಾಗಿ ಹೋದ್ವಿ. ದೇವ್ರ ದರ್ಶನ ಮಾಡಿದ್ವಿ, ಊಟ ಮಾಡಿ ಇನ್ನೇನು ಕೇಳ್ತೀರಾ, ಮಕ್ಕಳು ಹೊರಗಡೆ ಬಂದ ತಕ್ಷಣವೇ ಆಟ ಆಡೋಕ್ಕೆಲ್ಲ ಕಾಣಿಸ್ಬಿಡ್ತು ಅಂಗಡೀಲಿ. ಅದು ಕೊಡಿಸು ಇದು ಕೊಡಿಸು ಅಂತ ಹೇಳಿ ರಗಳೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಅವರಿಗೆ ಏನೇನು ಕೊಡ್ಸೋಣ ಅಂತ ನೋಡಿ ಸ್ವಲ್ಪ ಅವ್ರಿಗೆ ಆಟ ಆಡೋದೆಲ್ಲ ಕೊಡಿಸ್ಬಿಟ್ಟು ಏನೇನು ಹೊರಗಡೆ ಬಂದ್ವಿ. ಒಂಥರ ಈ ದೇವಸ್ಥಾನ ಸುತ್ತ ಹಸಿರು, ಮಧ್ಯ ದೇವಸ್ಥಾನ ನೋಡೋದಕ್ಕೆ ತುಂಬ ಚೆಂದ. ಇನ್ನೇನು ದೇವ್ರನ್ನ ಕೇಳಬೇಕಾ, ಅನ್ನಪೂರ್ಣೇಶ್ವರಿ ದೇವಿನ ನೋಡೋದಕ್ಕೆ ಕಣ್ಣು ಸಾಲದು. ಹಾಗೆ ಒಂಥರ ನೆಮ್ಮದಿ, ಮನಸ್ಸಿಗೆ ತುಂಬ ನೆಮ್ಮದಿ ಅನಿಸುತ್ತೆ. ಇಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಹೋಗೋಣ ಅನಿಸುತ್ತೆ. ಎಲ್ಲೆಲ್ಲಿಂದನೂ ಬರ್ತಾರೆ ಜನ, ಆದರೆ ನಾವು ನಮ್ಮನೆ ಹತ್ತಿರ ಇದ್ರೂ ನಾವು ಹೋಗೋದೇ ಅಪರೂಪ. ಹಾಗೆ ಎಲ್ಲ ಎಲ್ಲರೂ ಅಲ್ಲೇ ಮನೆ ಹತ್ತಿರ ಇದ್ರೂ ಜಾಸ್ತಿ ಹೋಗಲ್ಲ. ಅದ್ರ ಬಗ್ಗೆ ಬೇರೆಯವ್ರು ಹೇಳಿದಾಗೆ ಹೌದು ಅಂತ ಅನಿಸುತ್ತೆ. ಹಾಗೆ ಸ್ವಲ್ಪ ಹೊತ್ತು ಇದ್ದು ಅಲ್ಲಿ ಫೋಟೋ ಎಲ್ಲ ತೆಗೆಸ್ಕೊಂಡು ಇನ್ನೇನು ಹೋಗೋಣ ಅಂತ ಹೊರಟ್ವಿ. ಬನ್ನಿ ನೋಡೋಣ. ಈಗ ಸ್ಕೂಲ್ಗಳಲ್ಲೆಲ್ಲ ಟ್ರಿಪ್ಸ್ ಕರ್ಕೊಬರೋದ್ರಿಂದ ಎಲ್ಲಿ ನೋಡಿದರೂ ಮಕ್ಕಳೇ ಆಗಿದ್ದರು. ಅಂದರೆ ಮಕ್ಕಳು ಟ್ರಿಪ್ಸಿಗೆಲ್ಲ ಬಂದಿದ್ದರು. ಹಾಗಾಗಿ ದೇವಸ್ಥಾನ ತುಂಬ ರಶ್ ಇತ್ತು. ನಮಗೇನು ಅದು ಅನಿಸ್ಲಿಲ್ಲ. ರಶ್ ಇತ್ತು ಹೌದು, ಆದರೆ ನಾವು ಬೇಗ ಹೋಗಿ ಊಟ ಎಲ್ಲ ಮಾಡಿಕೊಂಡು, ತುಂಬ ಚೆಂದ ಅಲ್ಲ ಊಟ ಅಲ್ಲಿದ್ದು. ಹಾಗಾಗಿ ಊಟ ಎಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ಫೋಟೋ ಎಲ್ಲ ತೆಗೆಸ್ಕೊಂಡು ಹಾಗೆ ದೇವಸ್ಥಾನ ದರ್ಶನ ಎಲ್ಲ ಚೆನ್ನಾಗಾಯಿತು. ದೇವರು ತುಂಬ ಚೆಂದಾಗಿ ಹತ್ತಿರದಿಂದ ನೋಡಿದ್ವಿ, ಖುಷಿ ಅನ್ನಿಸ್ತು. ಹಾಗೆ ಹೊರಟ್ವಿ ನಾವು. ಮಕ್ಕಳಿಗಂತೂ ಬರೋಕ್ಕೆ ಇಷ್ಟನೇ ಇರಲಿಲ್ಲ, ಅಲ್ಲೇ ಕೂತ್ಕೊಂಡು ಆಟಾಡೋಣ ಅಂತ ಇದ್ದರು. ಹಾಗೆ ಹತ್ತಿರದಿಂದ ಮನೆ ಹತ್ತಿರನೇ ದೇವಸ್ಥಾನ ಇರೋದ್ರಿಂದ ನಾವು ಯಾವಾಗ ಬೇಕಾದರೂ ಹೋಗ್ಬೋದು. ಹಾಗಾಗಿ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಫ್ರೀಯಾಗಿ ತುಂಬ ಹೊತ್ತಿರೋಣ ಅಂತ ಹೇಳಿ ಹೊರಟ್ವಿ. ದೇವಸ್ಥಾನ ಸುತ್ತಮುತ್ತ ಮೊದಲೆಲ್ಲ ತುಂಬ ಕಾಡಿತ್ತು, ಆದರೆ ಈಗ ತುಂಬ ಫೆಸಿಲಿಟೀಸ್ ಇದೆ. ಉಳ್ಕೊಳಕ್ಕಾಗಿರ್ಬೋದು, ಅಲ್ಲಿ ಬಂದು ಸ್ಟೇ ಆಗೋದು, ಮತ್ತು ಅಲ್ಲಿಂದ ಪೂಜೆಗೆ ವ್ಯವಸ್ಥೆ, ಹಾಗೆ ಊಟ ಎಲ್ಲ ರೀತಿಯಿಂದನೂ ತುಂಬ ಚೆನ್ನಾಗಿದೆ. ಹಾಗಾಗಿ ಜನ ತುಂಬ ಇಲ್ಲಿಗೆ ಬರ್ತಾರೆ. ಹಾಗೆ ಹೊರನಾಡಿಗೆ ಬಂದರೆ ಶೃಂಗೇರಿಗೆ ಕೂಡ ಹೋಗ್ಬೋದು. ಶೃಂಗೇರಿನೂ ಹತ್ರನೇ. ಅದಕ್ಕೆ ಜನ ಇಲ್ಲಿಗೆ ಬಂದು ಶೃಂಗೇರಿಗೆ ಹೋಗ್ತಾರೆ. ಬಸ್ಗಳ ವ್ಯವಸ್ಥೆನೂ ಚೆನ್ನಾಗಿದೆ, ಪ್ರೈವೇಟ್ ಬಸ್ಗಳದ್ದು.